ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಪರೀಕ್ಷೆಯನ್ನ ನಡೆಸಬೇಕಾದ್ರೂ ಕೂಡ ಆ ಪರೀಕ್ಷೆಗೆ ಒಂದಿಷ್ಟು ನೇಮಕಾತಿ ನಿಯಮಗಳು ಅಂತ ಇರುತ್ತೆ ಅಂಡ್ ಒಂದಿಷ್ಟು ನಡಾವಳಿಗಳು ಅಂತ ಇರುತ್ತೆ. ನಮ್ಮ ರಾಜ್ಯದ ನೇಮಕಾತಿ ಆಯೋಗ ಅಂತಂದ್ರೆ KPSC. ಸೊ KPSCಗೂ ಕೂಡ ತನ್ನದೇ ಆದಂತ ಒಂದಿಷ್ಟು ರೂಲ್ಸ್ ಪ್ರೊಸೀಜರ್ಸ್ಗಳು ಇರುತ್ತೆ. ಅಂದ್ರೆ ಯಾವುದು ಅಂತಂದ್ರೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ನಡೆಸೋದಕ್ಕೆ ಸಂಬಂಧಪಟ್ಟಾಗ, ಅದರಲ್ಲೂ ವಿಶೇಷವಾಗಿ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತ ಮಹತ್ವ ಇದೆ. ಕಾರಣ ರಾಜ್ಯಕ್ಕೆ ಮಹತ್ವವಾದಂತ ಅಧಿಕಾರಿಗಳನ್ನ ಕೊಡುವಂತ ಒಂದು ಹುದ್ದೆಯ ನೇಮಕಾತಿ ಪರೀಕ್ಷೆ ಅದು. ಸೊ KPSC ಈ ಬಾರಿ ನಡೆಸಿದಂತ 384 ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಿ ಏನೆಲ್ಲ ಅವಾಂತರಗಳನ್ನ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಈ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಗೊತ್ತಿದೆ. ಪ್ರಶ್ನೆ ಪತ್ರಿಕೆಯ ಟ್ರಾನ್ಸ್ಲೇಷನ್ ಅಲ್ಲಿ ಕಂಪ್ಲೀಟ್ ಆದಂತ ಒಂದು ಎರರ್ಗಳನ್ನ ಮಾಡಿದೆ. ಅದನ್ನ ಮೊದಲ ಪರೀಕ್ಷೆಯಲ್ಲಿ ಒಪ್ಪಿಕೊಂಡು ಮರು ಪರೀಕ್ಷೆಯನ್ನ ಮಾಡ್ತು. ಬಟ್ ಎರಡನೇ ಪರೀಕ್ಷೆಯಲ್ಲೂ ಕೂಡ ಅದು ರಿಪೀಟ್ ಆದಾಗ ಯಾವುದೇ ಕೃಪಾಂಕಗಳನ್ನು ನೀಡದೆ, ಯಾವುದೇ ರೀತಿ ಸರಿಪಡಿಸಿಕೊಳ್ಳದೆ, ಅಗೇನ್ ನಾನೇ ಸರಿ ಅನ್ನೋ ರೀತಿ ವಾದವನ್ನ ಮಾಡಿ ಪರೀಕ್ಷೆಯನ್ನು ಮುಗಿಸಿ ಈಗ ಮುಖ್ಯ ಪರೀಕ್ಷೆನ ಕೂಡ ಮುಗಿಸಿದೆ. ಸೊ ಈ ವಿಷಯದ ಬಗ್ಗೆ ಈಗ ಕೋರ್ಟಲ್ಲಿ ಎಲ್ಲ ಕೇಸು ಎಲ್ಲ ಆಗೋಯ್ತು. ಬಟ್ ಇವತ್ತು ನಾನೊಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಮಾಹಿತಿಯನ್ನು ಸಂಜೆ ಹಂಚಿಕೊಂಡಿದ್ದೆ. ಒಬ್ಬ ಅಭ್ಯರ್ಥಿ ನೀಡಿದಂಥದ್ದು ನನಗೆ ತುಂಬಾ ಕ್ಲೆವರ್ ಅಂಡ್ ಈ ವಿಷಯದಲ್ಲಿ ನಾವು ಫೈಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಮಗೆ KS ವಿಚಾರದಲ್ಲಿ ನ್ಯಾಯ ಸಿಗ್ತಾ ಇತ್ತೇನೋ. ಬಟ್ ತುಂಬಾ ಜನ ಹೇಳಿದ್ರಿ ಈಗ ಏನು ಮಾಡೋಕ್ಕಾಗಲ್ಲ ಸರ್, ಇದು ಮುಗಿದು ಹೋಗಿದೆ ಟ್ರೈನ್ ಒಮ್ಮೆ ಟಿಕೆಟ್ ತೆಗೆದುಕೊಂಡಂಗೆ ಆಗ್ತಾ ಇದೆ ಅಂತ. ಬಟ್ ಆದ್ರೂ ಈ ವಿಷಯ ನಿಮ್ ಗಮನದಲ್ಲಿರಲಿ. ಇನ್ ಕೇಸ್ ಇದು ಫೈಟ್ ಕೋರ್ಟಲ್ ಆಗಬಹುದು ಅನ್ನೋದಾದ್ರೆ ಒಂದಿಷ್ಟು ಜನ ರೆಡಿ ಆಗ್ತಾರೆ ಅನ್ನೋ ಒಂದು ಬೆಲೆಯು ನನಗಿದೆ. ಸೊ ಇದರಲ್ಲಿ ಮುಖ್ಯವಾಗಿರುವಂತದ್ದು ಏನು ಅಂತಂದ್ರೆ ಭಾಷಾಂತರ ದೋಷ, ಅಂದ್ರೆ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತೇಳಿ 350 ಜನ ಅಭ್ಯರ್ಥಿಗಳು ಏನು ಫಸ್ಟ್ KIT ಇಂದ ಹೈಕೋರ್ಟ್ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಸೊ ಹೈಕೋರ್ಟ್ ಅಲ್ಲಿ ಅವ್ರು ಅರ್ಜಿ ಹಾಕಿದ್ದಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ದೋಷ ಆಗಿದೆ, ಟ್ರಾನ್ಸ್ಲೇಷನ್ ಎರರ್. ಸೊ ಅದಕ್ಕೆ ನೀವು ಈ ಪರೀಕ್ಷೆಯನ್ನ ರದ್ದು ಮಾಡಿ ಮರು ಪರೀಕ್ಷೆ ಮಾಡಿ ಅಂತ ಅವ್ರು ಹೋಗಿದ್ದಂಥದ್ದು. ಬಟ್ ಈ ಎಲ್ಲ ವಾದ ವಿವಾದಗಳನ್ನ ಆಲಿಸಿದಂತ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ ಅಂತಂದ್ರೆ ಈ KPSC ಅವರು ಕೂಡ ವಾದ ಮಾಡ್ತಾರೆ ಈ ವಿಷಯದಲ್ಲಿ. ಸೊ KPSC ಏನ್ ಮಾಡ್ಬಿಡ್ತಾರೆ ಫೈನಲ್ ಅಲ್ಲಿ, ಆಯ್ತು ನಾವು ಈ 350 ಜನಕ್ಕೆ ಮೇನ್ಸ್ ಅಲೋ ಮಾಡ್ಬಿಡ್ತೀವಿ ಮೇನ್ಸ್ಗೆ ಅಂತೇಳಿ ಈ ರೀತಿ ಅವರು ಮುಖ್ಯ ಪರೀಕ್ಷೆಗೆ ಅಲೋ ಮಾಡುತ್ತೆ. ಅಂಡ್ ಇವನ್ ಕೋರ್ಟ್ ಕೂಡ ಅದು ಆದೇಶ ನೀಡುತ್ತೆ. ಬಟ್ ಇಲ್ಲಿ ಮುಖ್ಯವಾಗಿ ಒಂದು ನಿಯಮದ ಉಲ್ಲಂಘನೆ ಆಗುವಂಥದ್ದು ಈ ರೀತಿಯಾಗಿ ಅವಕಾಶ ಕೊಡೋದ್ರಿಂದ ಏನದು ಅಂತಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ನಡವಳಿಯ ಕರ್ನಾಟಕದ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ನಿಯಮ 1997 ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ನಿಯಮ 2021ರ ಸಂಪೂರ್ಣ ಉಲ್ಲಂಘನೆ ಇದರಲ್ಲಿ ಆಗಿದೆ. ಹೆಂಗೆ ಅಂತಂದ್ರೆ 1997 ಒಂದು ಆಕ್ಟ್ ಅಲ್ಲಿ ಶೆಡ್ಯೂಲ್ 2 ಸೆಕ್ಷನ್ 1 ನಲ್ಲಿ ಇರುವಂತದ್ದು ಏನು ಅಂತಂದ್ರೆ ಈ ಒಂದು ಪರೀಕ್ಷೆ KS ಎಕ್ಸಾಮ್ ಅಲ್ಲಿ 1:15 ಅಂದ್ರೆ 1:15 ಇದನ್ನ ಆಯ್ಕೆ ಮಾಡ್ಬೇಕು ನಾವು ಮುಖ್ಯ ಪರೀಕ್ಷೆಗೆ ಈ ರೀತಿಯಾಗಿ ಅನ್ನೋ ರೂಲ್ ಇದೆ. ಬಟ್ ಅದರಲ್ಲಿ ಏನು ಪರಿಗಣಿಸ್ತಾರೆ ಮುಖ್ಯವಾಗಿ ಅಂತಂದ್ರೆ ಜ್ಯೇಷ್ಠತೆ, ಅಂದ್ರೆ ನಮ್ಮ ಮೆರಿಟು ಅಂದ್ರೆ ಅಂಕಗಳ ವಿಷಯದಲ್ಲಿ ಅಂಡ್ ಇನ್ನೊಂದು ಮೀಸಲಾತಿ ವರ್ಗೀಕರಣ. ಇದು ಪೂರ್ವಭಾವಿ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಕರೆಕ್ಟ್ ಆಗಿ ಮೀಸಲಾತಿ ವರ್ಗೀಕರಣವನ್ನ ತೆಗೆದುಕೊಳ್ಬೇಕಾಗತ್ತೆ. ಎದ್ದುವ ಮಾಡೋಕ್ಕಾಗಲ್ಲ. ಸೊ ಇವರು ಮಧ್ಯಂತರ ಅಂದ್ರೆ ಪರೀಕ್ಷೆಯ ನಡುವೆ ಈ ರೀತಿ ಕೋರ್ಟ್ ಆದೇಶದ ಮೂಲಕ 350 ಜನರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ರಿಂದ ಮುಖ್ಯ ಪರೀಕ್ಷೆ ಬರೆದು ಆಲ್ರೆಡಿ ಆಯ್ಕೆ ಆಗಿದ್ದಂತ 5760 ಅಭ್ಯರ್ಥಿಗಳಿಗೆ ನೇರವಾಗಿ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಈಗ ಕೇಳ್ತಾರೆ, ನಾವು ಪರೀಕ್ಷೆ ಬರೆದು ಮೆರಿಟ್ ಮೇಲೆ ಈ ರೀತಿ ಕರೆಕ್ಟ್ ಆಗಿ ನಮ್ಮ ಕೆಟಗರಿ ಮೇಲೆ ನಮ್ಮ ಮೀಸಲಾತಿ ವರ್ಗೀಕರಣದ ಆಧಾರದ ಮೇಲೆ ನಾವು ಆಯ್ಕೆ ಆದ್ರೆ ಇವ್ರು ಕೋರ್ಟ್ ಆದೇಶದ ಮೂಲಕ ಹಿಂಗ್ ಆಯ್ಕೆಯಾಗಿ ಬಂದಿದ್ದಾರೆ. ಸೊ ನೀವು ಇವ್ರನ್ನ ಹೆಂಗ್ ಅಲೋ ಮಾಡಿದ್ರಿ ನೀವು, ಅಥವಾ ಇನ್ನೊಂದು ಪರೀಕ್ಷೆ ನಡೆಸಬೇಕಾಗಿತ್ತು, ಈ ರೀತಿ ಕ್ವಶನ್ ಬರುತ್ತೆ. ಅಂಡ್ ಅಥವಾ ಅಲ್ಲಿ 350 ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಮಧ್ಯಂತರ ಪ್ರವೇಶ ಮಾಡಿರೋದು ಇಲ್ಲಿ ಯಾವುದೇ ಅಂಕಗಳನ್ನ ನೋಡಿಲ್ಲ, ಅವ್ರು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಅವ್ರು ಕ್ವಾಲಿಫೈ ಆಗ್ತಿದ್ರ ಇಲ್ವಾ, ಅವರ ಕಟ್ ಆಫ್ ಎಷ್ಟು ಆಗ್ತಾ ಇತ್ತು, ಏನೂ ಇಲ್ಲ. ಸೊ ಹಂಗಾಗಿ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಇನ್ ಕೇಸ್ ಈಗ ಇಲ್ಲಿ ಮುಖ್ಯ ಪರೀಕ್ಷೆಗೆ ಅವಕಾಶ ಪಡೆದಿರೋರ್ಗಿಂತ ಇನ್ನೂ ಹೆಚ್ಚು ಅಂಕ ತೆಗೆದುಕೊಂಡವ್ರು ಕೆಲವರು ಇದ್ರು, ಅವರು ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಅಂಥವ್ರಿಗೂ ಕೂಡ ಇಲ್ಲಿ ನೇರವಾಗಿ ಅನ್ಯಾಯ ಆಗುತ್ತೆ. ಅಂಡ್ ಇದು ಫಸ್ಟ್ ಸ್ಟೇಜ್ ಆಫ್ ಸೆಲೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಮೀಸಲಾತಿ ವರ್ಗೀಕರಣವನ್ನ ಸರಿಯಾಗಿ ಪರಿಗಣಿಸಲೇಬೇಕು. ಸೊ ಈಗ ಇಲ್ಲಿ ಈ ಅನ್ಯಾಯಕ್ಕೆ ಒಳಪಟ್ಟಂತ ಈ ಯಾರಿಗೆ ಕೆಲವರು ಮುಖ್ಯ ಪರೀಕ್ಷೆ ಆಯ್ಕೆ ಆಗಿಲ್ಲ ಅವ್ರಿಗೆ ಇದನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಾವು ಮೇಲ್ಮನವಿ ಹಾಕೋದ್ರ ಮೂಲಕ ಇದನ್ನ ಈ ಆದೇಶದ ಒಂದು ಏನ್ ಹೈಕೋರ್ಟ್ ಕೊಟ್ಟಿದೆ ಅದರ ಅಡಿಯಲ್ಲಿ ಮೇಲ್ಮನವಿ ಹಾಕೊಂಡು ಪ್ರಶ್ನೆ ಮಾಡ್ಬೋದು. ಈ ಒಂದು ನಿಯಮ ಉಲ್ಲಂಘನೆ ಮತ್ತು ನಮಗೆ ಈ ರೀತಿಯಾಗಿ ಜ್ಯೇಷ್ಠತೆ ಆಧಾರದಲ್ಲಿ ನಮ್ದು ಸ್ಕೋರ್ ಇದ್ರೂ ಕೂಡ ಇಲ್ಲಿ ಈ ರೀತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಡವಟ್ಟು ಮಾಡಿದ್ದಾರೆ, ಉಲ್ಲಂಘನೆ ಅಂತೇಳಿ ಹಾಕೋಬಹುದು ಅನ್ನೋ ಒಂದು ಸಜೆಷನ್ ಅನ್ನ
ಮೈಸೂರಿನ KS ಅಭ್ಯರ್ಥಿ ಆದಂಥ ನಾಗಸುಂದರ್ ಅವರು ನಮಗೆ ಇದನ್ನ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸೊ ಅವರು ಮುಂಚೆಯಿಂದನೂ ಕೂಡ ನಾನು ಹಲವಾರು ಬಾರಿ ಅವ್ರಿಗೆ ಈ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ರು. ಸರ್, ಈ ತರ ಇದೆ, ನಾನು ತುಂಬಾ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಷಯದಲ್ಲಿ ನೀವು ಹೋಗಿ ಲೀಗಲ್ ಫೈಟ್ ಮಾಡಿ, ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ, ಬೇರೆ ಯಾವ ವಿಷಯದಲ್ಲೂ ಕೂಡ ನಮಗೆ ನಂಬಿಕೆ ಇಲ್ಲ ಅಂತ. ಬಟ್ ಇದನ್ನ ಅವತ್ತು ಯಾರು ಕೂಡ ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ಇವತ್ತು ಈ ಪ್ರೆಸೆಂಟ್ ನಮ್ಗೆ ಅನಿಸ್ತಾ ಇದೆ, ನಾವು ಯಾವಾಗ ಈ ಮುಖ್ಯ ಪರೀಕ್ಷೆ ಈ ರೀತಿ ಅಲೋ ಆದಾಗ ಈ ವಿಷಯದ ಅಡಿಯಲ್ಲಿ ನಾವೇನಾದರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಗೆ ಏನಾದರೂ ರಿಸಲ್ಟ್ ಬರ್ತಿತ್ತೇನೋ ಅನ್ನೋ ಒಂದು ಹೋಪ್ ಇದೆ. ಈಗ ಅದನ್ನ ಪ್ರಶ್ನೆ ಮಾಡಬಹುದಾ ಬಿಡಬಹುದಾ ಅನ್ನುವಂಥದ್ದು ಈಗ ಅಭ್ಯರ್ಥಿಗಳ ವಿವೇಚನೆಗೆ ಬಿಟ್ಟಿತ್ತು. ಆಲ್ರೆಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಸಮಾನ ಮನಸ್ಥಿತಿಯನ್ನು ಉಳ್ಳಂಥವರು ಯಾರಿಗಾದ್ರೂ ಭರವಸೆ ಉಳ್ಕೊಂಡಿದೆ ಅಂದ್ರೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದಿನ ಫರ್ದರ್ ಸ್ಟೆಪ್ ಮಾಡ್ತೀವಿ ನಾವು ಅಂದ್ರೆ ಮಾಡ್ಬೋದು. ಬಟ್ ಕೆಲವರು ಆಲ್ರೆಡಿ ಹೋಪ್ಲೆಸ್ ಆಗಿದ್ದಾರೆ. ನಾನು ಅನ್ಕೊಂಡೆ, ಕಮೆಂಟಲ್ಲಿ ತುಂಬ ಜನ ಹೇಳಿದ್ರಿ ಸರ್ ಇದು ವೇಸ್ಟ್ ಆಫ್ ಮನಿ ಆ್ಯಂಡ್ ವೇಸ್ಟ್ ಆಫ್ ಟೈಮ್, ಇದು ಆಗುವಂಥದ್ದಲ್ಲ ಅಂತ. ಬಟ್ ನೋಡೋಣ, ಈ ಬಗ್ಗೆ ಇಷ್ಟು ಮಾಹಿತಿ ಇತ್ತು, ಸೊ ಇದನ್ನು ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಯಾರ್ಯಾರಿಗೆ ಅರ್ಥ ಆಗಿದೆ, ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಬರೆದು ಕೂಡ ಹಾಕಿರುವಂಥದ್ದಿದೆ, ಬರವಣಿಗೆ ರೂಪ, ಅದನ್ನು ಕೂಡ ಓದ್ಕೊಳ್ಳಿ. ಧನ್ಯವಾದಗಳು.